ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಮಂಜುನಾಥ್. ಆತ್ಮೀಯರೇ, ವರ್ಕಿಂಗ್ ತಾಲೂಕಿನಿಂದ ಬೇರೆ ತಾಲೂಕಿಗೆ ಟ್ರಾನ್ಸ್ಫರ್ ಆಗಿ ಬಂದಿರತಕ್ಕಂಥ ಶಿಕ್ಷಕರು ತಮ್ಮ ಒಂದು KGID ಲಾಗಿನ್ನಲ್ಲಿ KGID DDO ಕೋಡನ್ನು ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೋಸ್ಕರ ಅಪ್ಡೇಟ್ ಮಾಡ್ಕೋಬೇಕು ಅಂತ ಕೇಳಿದರೆ, ನಾವೇನಾದರೂ ಮತ್ತೆ ಹೊಸದಾಗಿ KGID ಲೋನ್ಗೆ ಅಪ್ಲೈ ಮಾಡಿದಾಗ ಅಥವಾ ಇನ್ನೊಂದು KGID ಪಾಲಿಸಿ ಬಾಂಡ್ ಮಾಡಬೇಕಾದ್ರೆ ನಮ್ಮ ಅಪ್ಲಿಕೇಶನ್ DDO ಅವರಿಗೆ ಫಾರ್ವರ್ಡ್ ಆಗುತ್ತೆ. ಸೊ ನಾವು ಅಪ್ಡೇಟ್ ಮಾಡ್ಕೊಳ್ಳೋದೇ ಇದ್ದರೆ ಪ್ರೀವಿಯಸ್ DDO ಅವರಿಗೆ ಫಾರ್ವರ್ಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮೊಟ್ಟ ಮೊದಲಿಗೆ ನಮ್ಮ ಒಂದು KGID ಲಾಗಿನ್ ಆಗಿ DDO ಕೋಡನ್ನು ಅಪ್ಡೇಟ್ ಮಾಡ್ಕೋಬೇಕು. ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಮೊದಲಿಗೆ ಎಂಪ್ಲಾಯ್ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಂಡು KGID ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ ಮೊದಲನೇ ಹೈಪರ್ ಲಿಂಕ್ KGID ಲಾಗಿನ್ ಕರ್ನಾಟಕ ಸರ್ಕಾರ KGID online.karnataka.gov.in ಈ ಒಂದು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ KGID ಲಾಗಿನ್ ಅಂತ ಇದೆ. ಇಲ್ಲಿ KGID ನಂಬರ್ ಹಾಕಿ ಮೊಬೈಲ್ ಸಂಖ್ಯೆ ಈ ಆಪ್ಷನ್ಸ್ಗೆ ಬಂದಾಗ KGID ಲಿಂಕ್ ಇರುವಂತಹ ಮೊಬೈಲ್ ಸಂಖ್ಯೆಯ ಮೊದಲನ 2 ಮತ್ತು ಕೊನೆಯ 2 ಸಂಖ್ಯೆಗಳು ಡಿಸ್ಪ್ಲೇ ಆಗುತ್ತೆ. ಕೆಳಗೆ ಅಥೆಂಟಿಕೇಟ್ ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅದು ಗ್ರೀನ್ ಕಲರಲ್ಲಿ ಬ್ಲಿಂಕ್ ಆಗುತ್ತೆ. ಸ್ಕ್ರಾಲ್ ಮಾಡಿದಾಗ OTP ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ಗೆ ಬಂದಿರುವ OTP ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಈಗ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಇರುವಂಥ ಆಪ್ಷನ್ಸ್ಗಳಲ್ಲಿ ಲೈಫ್ ಇನ್ಶೂರೆನ್ಸ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಎರಡನೇ ಆಪ್ಷನ್ ಎಂಪ್ಲಾಯ್ ಆಫೀಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಎಂಪ್ಲಾಯ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಎಂಪ್ಲಾಯ್ ನೇಮ್, ಗ್ರೂಪ್, ಇಮೇಲ್, ಪ್ಯಾನ್ ನಂಬರ್, ಪ್ರೆಸೆಂಟ್ ಡೆಸಿಗ್ನೇಷನ್, ಪ್ರೆಸೆಂಟ್ ಪೇ ಸ್ಕೇಲ್, ಮೊಬೈಲ್ ನಂಬರ್, ಪ್ಲೇಸ್ ಆಫ್ ಪೋಸ್ಟಿಂಗ್, ಆಮೇಲೆ ಡು ಯು ವಾಂಟ್ ಟು ಅಪ್ಡೇಟ್ ದಿ DDO ಕೋಡ್ ಎಸ್ ಆರ್ ನೋ ಅಂತಿದೆ. ಈಗ ಎಸ್ ಈ ಒಂದು ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಂಡು ಎಸ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಂಡಾಗ ಎಂಟರ್ DDO ಕೋಡ್ ಅಂತ ಹೇಳ್ತದೆ. ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿರುವಂತಹ ತಾಲೂಕಿನ KGID DDO ಕೋಡನ್ನು ಅಪ್ಡೇಟ್ ಮಾಡಬೇಕು. DDO ಕೋಡ್ ಅಂದ ತಕ್ಷಣ ನಮ್ಮ ಪೇ ಸ್ಲಿಪ್ನಲ್ಲಿ ಕಾಣುವಂಥ DDO ಕೋಡ್ ಅದು ಬೇರೆ, ಅದು HRMS DDO ಕೋಡು. ಇದು KGID DDO ಕೋಡು. ಇದು ನಮ್ಮ ಪಗಾರ ಬಿಲ್ ಮಾಡುವ ಕೇಸ್ ವರ್ಕರ್ ಅವ್ರನ್ನ ಸಂಪರ್ಕಿಸಿ ಪಡ್ಕೋಬೇಕು. 6 ಡಿಜಿಟ್ಸ್ ಇರ್ತದೆ. ಮೊದಲ 5 ಡಿಜಿಟ್ಸು ನಂಬರ್ಸ್ ಇರ್ತದೆ. ಕೊನೆಯ ಡಿಜಿಟ್ಟು ಅಲ್ಫಾಬೆಟಿಕಲ್ನ ಯಾವುದಾದ್ರೊಂದು ಅಲ್ಫಾಬೆಟ್ ಇರ್ತದೆ. ಅದನ್ನು ಇಲ್ಲಿ ಎಂಟರ್ DDO ಕೋಡ್ ಈ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕು. DDO ಕೋಡ್ ಎಂಟ್ರಿ ಮಾಡ್ತಿದ್ದಂಗೆ ಎಂಪ್ಲಾಯಿ ನೇಮ್ ಬರ್ತದೆ. ಆಮೇಲೆ DDO ಆಫೀಸ್ ಅಡ್ರೆಸ್ ಬರ್ತದೆ. ಇದು ಕರೆಕ್ಟ್ ಇದ್ದರೆ ನಾವು ಸೇವ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇಲ್ಲಿ ಕಾಣುವಂಥ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ DDO ಕೋಡ್ ಅಪ್ಡೇಟ್ ಆಗಿರೋದನ್ನು ಕನ್ಫರ್ಮ್ ಮಾಡಿಕೊಳ್ಳೋದ್ರ ಸಲುವಾಗಿ ಪುನಃ ನಾವು ಈ ಒಂದು ಹೋಮ್ಗೆ ಬರಬೇಕು. ಇಲ್ಲಿ ಬಂದು ಮತ್ತೆ ಎಡಗಡೆ ಇರುವಂಥ ಲೈಫ್ ಇನ್ಶೂರೆನ್ಸ್ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಎಂಪ್ಲಾಯ್ ಆಫೀಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಇದೆ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ
ಎಂಪ್ಲಾಯ್ ಡೀಟೇಲ್ಸ್ ಚೆಕ್ ಮಾಡಲಾಗಿ ಇಲ್ಲಿ ಡಿ ಡಿ ಒ ಡೀಟೇಲ್ಸ್ ಮೊದಲಿದ್ದ ಡಿ ಡಿ ಒ ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗಿರುತ್ತದೆ. ಆಮೇಲೆ ಡೆಸಿಗ್ನೇಷನ್ ಅದು ಕೂಡ ಅಪ್ಡೇಟ್ ಆಗಿರುತ್ತದೆ. ಸೊ ಹೀಗೆ ಎಂಪ್ಲಾಯ್ ಅಥವಾ ಶಿಕ್ಷಕರು ತಮ್ಮ ಒಂದು KGID ಡಿ ಡಿ ಒ ಕೋಡನ್ನು ಅಪ್ಡೇಟ್ ಮಾಡಿಕೊಂಡು ತಮ್ಮ KGID ಲೋನ್ ಪ್ರಪೋಸಲ್ಸ್ಗೆ ಅಥವಾ ಹೊಸ KGID ಪಾಲಿಸಿ ಪ್ರಪೋಸಲ್ಸ್ಗೆ ಡಿ ಡಿ ಒ ಒಂದು ಅಪ್ರೂವಲ್ ಸಲುವಾಗಿ ಈ ಒಂದು ಅಪ್ಡೇಟ್ ಮಾಡಿಕೊಳ್ಳೋದು ತುಂಬ ಅವಶ್ಯಕವಾಗಿದ್ದು, ಇದನ್ನು ಹೇಗೆ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.